5 ಜನ ಪ್ರಾಸ್ಟಿಟ್ಯೂಟ್ಸ್ ಗಳು ನೈಟ್ ಟೈಮ್ ಅಲ್ಲಿ ಹೊರಗಡೆ ಇದ್ರೆ ಸೇಫ್ ಅಲ್ಲ ಅನ್ನೋ ಕಾರಣಕ್ಕೆ ನಿನ್ ರೂಮ್ ಅಲ್ಲಿ ತಂದು ಅವ್ರನ್ನೆಲ್ಲ ಮಲ್ಸ್ಕೊಂಡಿದ್ದೆ ಅಲ್ವಾ. ಸೂಪರ್ 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 ಕಣೋ, ನಿನ್ ಹೆಲ್ಪಿಂಗ್ ನೇಚರ್ ಯಾರಿಗೂ ಬರಲ್ಲ. ಆಕ್ಚುಲಿ ನಂಗೆ ನಿನ್ ಬ್ಯಾಗ್ ಅಲ್ಲಿ ಡ್ರಗ್ಸ್ ಸಿಕ್ತು. ಅದು ಗೊತ್ತು 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 ಕಣೋ. ಯಾರೋ ಚಿಕ್ಕ ಹುಡುಗರು ಡ್ರಗ್ಸ್ ಮಾಡ್ತಾ ಇರ್ತಾರೆ, ಅವ್ರ ಕೈಯಿಂದ ಕಿತ್ಕೊಂಡು ಬಿಸಾಕ್ಬೇಕು ಅದನ್ನ ಅಂತ ನಿನ್ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದೆ ಅಲ್ವಾ. ಏನ್ ಬಿಡು, ನೀನು ಹಾಳಾಗಲ್ಲ, ಬೇರೆಯವ್ರನ್ನು ಹಾಳಾಗ್ಬಿಡಲ್ಲ. ತುಂಬಾ ಸಾಚ. ಇದೇ ನಿನ್ ನ್ಯೂಡ್ ಫೋಟೋಸ್ ಎಲ್ಲ ಯಾವ್ದೋ ಹುಡುಗಿ ಕಳ್ಸಿದ್ಯಾ? ನಿನ್ ಫೋನ್ ಅಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿದ್ಕೆ ಫೋಟೋ ಡಿಲೀಟ್ ಮಾಡ್ಬೇಕನ್ನೋ ಕಾರಣಕ್ಕೆ ನಿನ್ ನ್ಯೂಡ್ ಫೋಟೋಸ್ ಎಲ್ಲ ಅವಳಿಗೆ ಕಳ್ಸಿದ್ಯಾ ಅಲ್ವಾ. ಗೊತ್ತು 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 ಕಣೋ. ನೀನ್ ಒಳ್ಳೆ ಸ್ಟೋರೇಜ್ ಇರೋ ಫೋನ್ ತಗೋಬೇಕಲ್ವಾ. ಇರು, ನಮ್ಮ ಅಪ್ಪನ್ ಕಿಡ್ನಿ ಮಾರಿ ನಾನೇ ನಿಂಗೆ ಒಳ್ಳೆ ಸ್ಟೋರೇಜ್ ಇರೋ ಫೋನ್ ಕೊಡಿಸ್ತೀನಿ. ಗೊತ್ತು ಕಣೋ, ನೈಟ್ ಟೈಮ್ ಅಲ್ಲಿ ಒಂಟಿ ಹೆಣ್ಮಕ್ಳು ಓಡಾಡ್ತಿದ್ರೆ ಅವ್ರ ಒಬ್ರೆ ಮನೆಗೆ ಹೋಗೋದು ಸೇಫ್ ಅಲ್ಲ ಅನ್ನೋ ಕಾರಣಕ್ಕೆ ನೀನ್ ಅವ್ರನ್ನ ಫಾಲೋ ಮಾಡ್ತೀಯಾ. ಅಂಡ್ ಅವ್ರ ಹತ್ರ ಕ್ಯಾಬಿಗೆ ಹೋಗಿ ದುಡ್ಡು ಇರುತ್ತೋ ಇಲ್ವೋ, ಅದಕ್ಕೆ ರೇಟ್ ಎಷ್ಟು ಬೇಕು ಅಂತ ಕೇಳ್ತೀಯಾ. ನಿನ್ ಮನ್ಸು ಎಷ್ಟು ಶುದ್ಧ ಅಂತ ನನಗ್ ಗೊತ್ತಿಲ್ವಾ. ಸುಮ್ನಿರು, ಆ ಹೆಂಗ್ಸೆ ನಿನ್ ತಲೆ ಕೆಡಿಸಿ ನಿನ್ ಜೊತೆ ಅಫೇರ್ ಇಟ್ಕೊಂಡಿರೋದು. ನಿಂದೇನ್ ತಪ್ಪಿದೆ? ಅವ್ಳು ಹೇಳ್ದಂಗ್ ಕೇಳಿರ್ತೀಯ. ನೀನ್ ಹೆದ್ರು ಬೇಡ, ನಿಂದೇನು ತಪ್ಪಿಲ್ಲ. ಇಷ್ಟು ಅರ್ಥ ಮಾಡ್ಕೊಳ್ತಿರೋ ಬೇವರ್ಸಿ ನಾನಲ್ಲ. 15 ದಿವಸಕ್ಕೆ ಒಂದ್ಸತಿ ನೀನೊಂದ್ ಹುಡುಗಿನ ಲವ್ ಅನ್ನೋ ಹೆಸರಲ್ಲಿ ಕರ್ಕೊಂಡು ಹೋಗಿ ಮೋಸ ಮಾಡಿ ಎಲ್ಲೆಲ್ಲೋ ಬಿಟ್ಬಿಟ್ಟು ಬರ್ತೀಯ. ಅದನ್ನ ನಿನಗ್ ನನ್ಗೆ ಹೇಳಕ್ಕೆ ಭಯ ಆಗ್ತಿತ್ತಾ? ಈ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಿನಗೆ ಬೈಯಕ್ ನಾನೇನ್ ಟಾಕ್ಸಿಕ್ ಹುಡುಗಿನೇನೋ? ಪಾಪ ನನ್ ಮಗು ಎಷ್ಟು ಹೆದರ್ಕೊಂಡಿದೆ. ನಿಮ್ಮ ಆಫೀಸ್ ಬಿಲ್ಡಿಂಗ್ ಗೆ ಬೆಂಕಿ ಬಿದ್ದಿದ್ಕೆ ಇಡೀ ಆಫೀಸ್ ನ ನಿಯರ್ ಬೈ ಓಯೋಗೆ ಶಿಫ್ಟ್ ಮಾಡಿದಾರ. ಅಂಡ್ ನಿನ್ನ ಮತ್ತೆ ಇನ್ನೊಬ್ರು ಫೀಮೇಲ್ ಕೊಲೀಗ್ ನ ಒಂದೇ ರೂಮ್ ಅಲ್ಲಿ ಮೀಟಿಂಗ್ ಹಾಕಿದಾರ. ಓಕೆ ಚೆನ್ನಾಗಿ ವರ್ಕ್ ಮಾಡು. ಕಷ್ಟಪಟ್ಟು ಬೆವರ್ಸೂಸ್ ಕೆಲಸ ಮಾಡಿದ್ರೆ ದೊಡ್ಡ ವ್ಯಕ್ತಿ ಆಗೋದು.